ನೀನು ಹೇಳ್ದಾಗೆ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾಗ ನಾನು ಕೊಡ ತೋರಿಸಿದ ತಕ್ಷಣ ಒಳಗೆ ಬಿಟ್ಟೇ ಬಿಟ್ರು. ಏನು ಆಶ್ಚರ್ಯ, ನೀನು ತಲೆ ಕೆಟ್ಟ ರೀತಿ ಹೇಳ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೆ. ಆದರೆ ಪರವಾಗಿಲ್ಲ ಕಣಯ್ಯ, ನೀನು ಹೇಳ್ದಂಗೆ ಆಗೋಯ್ತು. ಹೆಂಗಿವೆಲ್ಲ ನಿಂಗೆ ಅವ್ರ ಪರಿಚಯನಾ? ಬೆನ್ಗೆ ಎಕ್ಸ್ಪ್ರೆಸ್ ಪರಿಚಯನ ಅಂತ ಕೇಳ್ತಿಯಲ್ಲ, ಸಾರಿ ಮರ್ಯಾದೆ ಕೊಡ್ಬೇಕಲ್ವಾ? ಪರಿಚಯನ ಅಂತ ಕೇಳ್ತಿರಲ್ರಿ. ಪರವಾಗಿಲ್ಲ, ವಯಸ್ಸಲ್ಲಿ ನಮಗಿಂತ ದೊಡ್ಡವ್ ನೀನು, ಹೋಗು ಬಾ ಅಂತಾನೆ ಕರಿ. ಸರಿ, ಆ MLA ನಂಗೆ ಭಾಳ ಕಾಸ, ನಂಗೆ ಚಡ್ಡಿ ದೋಸ್ತು, ನಾನು ಹೇಳ್ದಾಗ ಕೇಳ್ತಾನೆ. MLA ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡ, ಹುಷಾರ್. ನಾವಿದೆಲ್ಲ ನೋಡಿದ್ದೀವಿ. ಯಾರಾದ್ರೂ ದೊಡ್ಡ ಮನುಷ್ಯನ ಕಂಡ್ರೆ ಅವ್ನು ನಂಗೆ ಬೇಕಾಗಿರೋನು, ನನ್ನ ಪರಿಚಯದವನು, ನನ್ನ ಶಿಷ್ಯ, ನನ್ನ ಚೇಳ, ಅದು ಇದು ಅಂತ ಹೇಳ್ತಾರೆ. ನನ್ನಿಂದ ನಾನು ಬೆಳೆದಿರೋದು, ಅವನಿಷ್ಟು ಬೆಳೆದಕ್ಕೆ ನಾನೇ ಸಹಾಯ ಮಾಡಿರೋದು ಅಂತ ಬಿಟ್ಟಿ ಪೋಸೆಲ್ಲ ಹೊಡಿತಾರೆ. ಜನಗಳಿಗೆ ಚಪ್ಪಲ ಜಾಸ್ತಿ ಅಂತ ಗೊತ್ತು ನನಗೆ. ಅದೆಲ್ಲ ಬಿಡಿ, ನಿಮ್ಗೆ ಅವ್ನು ಹೇಗೆ ಪರಿಚಯ? ನಾನು ಹೇಳ್ತಾರೆ ನಿಜವಾಗ್ಲೂ ಸತ್ಯ. ಆ MLA ನಿನಗೆ ಮಾತ್ರ ದೊಡ್ಡ ಮನುಷ್ಯ, ನನಗಲ್ಲ. ಅವ್ನು ದೊಡ್ಡಸ್ತಿಗೆ ನನ್ನ ಮುಂದೆ ಏನೂ ನಡೆಯಲ್ಲ. ನಾನು ಹೋದರೆ ನನ್ನ ಕಾಲ ಹತ್ರ ಬಂದು ನಿಲ್ಕೊತಾನೆ. ನಾನು ಹೇಳ್ದಾಗೆಲ್ಲ ಕೇಳ್ತಾನೆ. ನಿನ್ನೆ ಹೇಳಿದೆ, ನನ್ನ ಪರಿಚಯದ ಹುಡುಗಿ ಒಬ್ಳು ಬರ್ತಾಳೆ, ಕೊಡ ತೋರಿಸ್ತಾಳೆ, ಕರೆದು ಮಾತಾಡ್ಸು ಅಂತ. ಮಾತಾಡ್ಸ್ದ ತಾನೆ? ಏನನ್ನ ಅಕ್ರ ಮಾಡಿದ್ರೆ ಹೇಳು, ಸರ್ರಿ ಕ್ಲಾಸ್ ತಗೊಂತೀನಿ. ಬಿಟ್ರು ನಾನು MLA ಸಾಹೇಬ್ರನ್ನ ಭೇಟಿಯಾಗಿದ್ದೆ. ಏನಾಯ್ತು ಮಾತುಕತೆ? ನಿಂಗೆ ಯಾಕೆ ನಾನು ಹೇಳಬೇಕು? ಮೊದಲು ನೀನು ಈ ಮಂಕಿ ಟೊಪ್ಪಿನ ತೆಗಿ, ಆಮೇಲೆ ಹೇಳ್ತೀನಿ. ಯಾಕೆ ನನ್ನ ಮುಖ ಕಾಣಿಸ್ತಿಲ್ವಾ? ಕಾಣಿಸ್ತಿದೆ, ಅರ್ಧಂಬರ್ಧ. ಅರ್ಧ ಮಂಕಣ್ಣ, ಇನ್ನರ್ಧ ಸಿಂಗ್ಲಿಕ್ಕಂತಾರ. ಏನೇ ಆಗಲಿ, ನಿನ್ನಿಂದ ನಂಗೊಂದು ಸಹಾಯ ಆಗಿದೆ. ನಿನ್ನ ಮುಖ ತೋರಿಸಿದ್ರೆ ನಿಂಗೊಂದು ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪರವಾಗಿಲ್ಲ, ಹಾಗೆ ಹೇಳು. ನನ್ನ ಮುಖ ಚೆನ್ನಾಗಿಲ್ಲ. ನಿನ್ನ ಮುಖ ಈಗಲೂ ಚೆನ್ನಾಗಿಲ್ಲ. ನೀನು ಟೋಪಿ ತೆಗೆದ್ರು ಒಂದೇ, ತೆಗೆದಿದ್ರು ಒಂದೇ. ನಿನ್ನ ಥ್ಯಾಂಕ್ಸ್ ನಾನು ಒಪ್ಕೊಬೇಕು ಅಂದರೆ ನೀನು ಒಂದು ಕೆಲಸ ಮಾಡಬೇಕು. ಏನು? ನಿಮ್ಮ MLA ಸಾಹೇಬ್ರಿಗೆ ಕೊಟ್ಟು ನಾನು ಕೊಟ್ಟೆ ಅಂತೇಳಿ. ಏನಪ್ಪ ಬಂದು ಹಾಗೆ ನಿಂತಿದ್ಯಾ? ಬಂದಿದ್ದೀವಿ ಅಂತ ಹೇಳಬೇಕು ತಾನೆ? ಏನು ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ಯಾ? ಪ್ರಕಾಶ ಸ್ಕೂಲ್ ಹತ್ರ ಬಂದು ನಿನ್ನನ್ನು ಮಾತಾಡಿಸ್ಬೇಕು ಅಂದಾಗ ಆಗಲ್ಲ ಅಂದ್ಯಂತೆ. ಮನೆ ಹತ್ರ ಬಂದರೆ ಬಾಗಿಲು ತೆಗೆದೇ ಬೈದು ಕಳಿಸಿದ್ಯಾ. ಮದುವೆನೂ ಆಗಲ್ಲ ಅಂದ್ಯಂತೆ. ಹೊಸದಾಗ ಏನು ಹೇಳಿಲ್ವಲ್ಲ ನನ್ನ ಮಾತನ್ನ? 4 ತಿಂಗಳಿಂದ ಕಾದಿದ್ದಾನೆ. ಈಗ ಬೇಡ ಅಂದ್ರೆ ಅನ್ಯಾಯ ಆಗಲ್ವಾ ಅವನಿಗೆ? ಹಾಗಂತ ನನಗಿಷ್ಟ ಇಲ್ದಿರೋ ಮದುವೆ ಮಾಡ್ಕೊಂಡು ನನಗೆ ನಾನು ಅನ್ಯಾಯ ಮಾಡ್ಕೋಬೇಕಾ? ಜಂಬಾನ ನಿನಗೆ ಪರ್ಮನೆಂಟ್ ಆಗೋಯ್ತು ಅಂತ? ಯಾವುದು ಶಾಶ್ವತ ಅಲ್ಲ, ತಿಳ್ಕೋ. ಕೆಲಸ ಪರ್ಮನೆಂಟ್ ಆಗೋಕ್ಕಿಂತ ಮುಂಚೆಯಿಂದನೂ ನಾನು ಇದೇ ಮಾತು ಹೇಳ್ತಿರೋದು. ಮದುವೆ ಆಗಲ್ಲ ಅಂದ್ರೆ ಏನರ್ಥ? ನೀನು ಮದುವೆನೇ ಆಗಲ್ವಾ ಅಥವಾ ನನ್ನ ಜೊತೆ ಮದುವೆ ಆಗಲ್ಲ ಅಂತನಾ? ನೋಡು, ನಿಮ್ಮ ಅಕ್ಕ ಮಧುವಂತಿ ಪ್ರೀತಿಸಿದ ಹುಡುಗ ಅವಿವೇಕಿ, ಅದಕ್ಕೆ ಅವಳಿಗೆ ಅನ್ಯಾಯ ಆಯ್ತು. ಆದ್ರೆ ನೀನು ಪ್ರೀತಿ ಮಾಡಿರೋ ಹುಡುಗ ಅವಿವೇಕಿ ಅಲ್ಲ ಕಣೆ. ಆಯ್ತು, ನಾನೇ ಪ್ರೀತಿ ಮಾಡಿದೆ. ಅದೇ ನೀನು ಪ್ರೀತಿ ಮಾಡಿರೋ ಹುಡುಗ ನಾನು ಅವಿವೇಕಿ ಅಲ್ಲ ಕಣೆ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಹೆಸರಲ್ಲಿ ಬ್ಯಾಂಕಲ್ಲಿ 2 ಲಕ್ಷ ಡೆಪಾಸಿಟ್ ಇಟ್ಟಿದ್ದೀನಿ. ಶಾಲೆಯಿಂದ ಹೋಗಿ ಬರೋಕೆ ನಿನಗೊಂದು ಸ್ಕೂಟಿ ಬುಕ್ ಮಾಡಿದ್ದೀನಿ. ಅದಕ್ಕೆ ನಾನೇ ಪೆಟ್ರೋಲ್ ಹಾಕ್ಸ್ತೀನಿ ಕಣೆ. ಬೇಡ 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 ಬೇಡ, ಒಂದು ಕೆಲಸ ಮಾಡೋಣ, ಒಂದೇ ಗಾಡೀಲಿ ಇಬ್ಬರು ಹೋಗೋಣ. ಪಿಕಪ್ ಡ್ರಾಪ್ ನಾನೇ ಮಾಡ್ತೀನಿ ಕಣೆ. ಮೈಸೂರಿಗೆ ವಾರಕ್ಕೆ ಒಂದ್ಸಲ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ.
ನೀನು ಸ್ವಾತಂತ್ರ್ಯ ಮಾತೇ ಕಿತ್ಕೊಳ್ಳಲ್ಲ ಕಣೆ. ಇದೆಲ್ಲ ನನ್ನ ಸಂಬಳ ಪೂರ್ತಿ ತಂದ್ಕೊಡ್ಲಿ ಅಂತನಾ? ಪೂರ್ತಿ ಸಂಬಳ ನನಗೆ ತಂದುಕೊಡು ಅಂತ ನಾನು ಕೇಳ್ತಿಲ್ಲ. ನನಗೂ ಈ ಮನೆ ಪರಿಸ್ಥಿತಿ ಅರ್ಥ ಆಗತ್ತೆ. ಗಂಡು ಮಕ್ಕಳು ಇಲ್ಲದೇ ಇರೋ ಮನೆ. ನಾದಿನಿ ಮಧುರ ಇನ್ನೂ ಓದ್ತಾ ಇದ್ದಾಳೆ. ಅವಳು ಓದ್ ಮುಗಿಸಿ ಕೆಲಸ ಸಿಗೋವರೆಗೂ ಈ ಮನೇನ ತೂಗಿಸ್ಬೇಕು. 3 ಗಂಟು ಬೀಳೋವರೆಗೂ ಅಷ್ಟೇ ಈ ಮಾತುಗಳಿಗೆ ಬೆಲೆ. ಆಮೇಲೆ ನಿಮ್ಮನ್ನ ಕೇಳೋರು ಯಾರಿರ್ತಾರೆ? ಪೂರ್ತಿ ಅಧಿಕಾರ ಸಾಧಿಸ್ತೀರಾ ನೀವು ಗಂಡಸರು. ನೀವು ಮಾಡಿದ್ದೆ ನೀತಿ ಅದೇ ಸರಿ ಅನ್ನೋ ಜಾತಿ ನಿಮ್ಮದು. ನಿಮ್ಮ ಅಕ್ಕ ಪ್ರೀತಿದ ಹುಡುಗನ ಹಾಗಲ್ಲ ನಾನು. ನಮ್ಮ ಅಕ್ಕನ ವಿಷಯ ಮಾತಾಡಬೇಡ ನೀನು. ನೀನು ಅಷ್ಟೇ. ಎಲ್ಲ ಗಂಡಸರು ಒಂದೇ, ಎಲ್ಲ ಗಂಡಸರು ಒಂದೇ ಅಂತ ಮಾತಾಡಬೇಡ. ಗಂಡಸ್ರ ಬಗ್ಗೆ ನಿನಗೇನೇ ಗೊತ್ತು? ಎಷ್ಟು ಜನ ಗಂಡಸನ್ನು ನೋಡಿದ್ಯಾ? ಪ್ರಕಾಶ, ಕಿರ್ಚಬೇಡ. ದೊಡ್ಡ ಪಂಡಿತೆ ಥರ ಆಡ್ಬೇಡ. ಗಂಡಸ್ರ ಬಗ್ಗೆ ಅರ್ಧ ಕುರ್ದೋಳ ಥರ ಮಾತಾಡ್ತೀಯಾ? ನಮ್ಮ ಅಕ್ಕನಿಗೆ ಅನ್ಯಾಯ ಆಯಿತು, ಗಂಡಸರೆಲ್ಲ ಕೆಟ್ಟವರು. ನಮ್ಮ ಅಕ್ಕನ ಜೀವ ಹೋಯ್ತು, ಗಂಡಸರೆಲ್ಲ ಕೆಟ್ಟವರು. ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ಅಕ್ಕ ಅಂತ ಬಡ್ಕೊಳ್ತೀಯಲ್ಲ, ನಿಮ್ಮ ಅಕ್ಕನ ಎಡವಟ್ ಮಾಡ್ಕೊಂಡು ಅವನ ಜೊತೆ ದಾರಿ ತಪ್ಪಿಲ್ಲ ಅಂತ ಹೇಳೋಕೆ ಏನು ಗ್ಯಾರಂಟಿ? ನಮ್ಮ ಅಕ್ಕನ ಬಗ್ಗೆ ಮಾತಾಡ್ತೇನೋ? ದೇವ್ರಂತವಳು ಕಣೋ ನಮ್ಮ ಅಕ್ಕ. ಏನ್ ಗೊತ್ತು ನಿನಗೆ ಅವಳ ಬಗ್ಗೆ? ಏನೋ ಗೊತ್ತು? ಅವಳ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತೀಯ. ಒಂದು ಹೆಣ್ಣಿನ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಲ್ಲ ನೀವು ಗಂಡಸರು. ಸರಾಗ ಬಂದ್ಬಿಡುತ್ತಲ್ವ ಮಾತುಗಳು. ಅದಕ್ಕೆ ನಿನ್ನಂತ ಗಂಡಸರು ಕಂಡ್ರೆ ನನಗಾಗಲ್ಲ. ನಮ್ಮ ಅಕ್ಕನ ಗುಣಗಳನ್ನ ನಿನ್ನೆದ್ರಿಗೆ ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಇನ್ನು ಒಂದೇ ಒಂದು ಮಾತು ನಮ್ಮ ಅಕ್ಕನ ಬಗ್ಗೆ ನಿನ್ನ ಬಾಯಲ್ಲಿ ಬಂದ್ರೆ ಪರಿಣಾಮ ಸರಿಗಿರಲ್ಲ. ಹುಷಾರ್. ಹೊರಡೋ ನೀನು. ಹೊರಡ್ತೀನಿ ಮಾವ. ಕೆನ್ನೆ ಉರಿತಾ ಇದೆ. ಕೊಬ್ಬರಿ ಎಣ್ಣೆ ಕನ್ನಡಿ ಹತ್ರ ಇದೆ. ಯಾವಾಗ ಅಂತ ಡಿಸೈಡ್ ಮಾಡಿದೆ? ಏನನ್ನ ಅಂತ ಕೇಳ್ತಾ ಇದೆಯಾ? ವಿಕ್ರಮ್ ಜೊತೆ ಮಾತಾಡೋದು ಯಾವಾಗಂತ ಡಿಸೈಡ್ ಮಾಡಿದೆ? ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಯಾಕೆ ಸುಮ್ಮನೆ ಫೋರ್ಸ್ ಮಾಡ್ತೀಯಾ? ಇವತ್ತು 2ರಲ್ಲಿ 1 ನಿರ್ಧಾರ ಆಗಲೇಬೇಕು. ಇಲ್ಲದೆ ಹೋದರೆ ನಾನು ಏನು ಹೇಳಿದ್ದೀನೋ ಅದನ್ನು ಮಾಡೋಳೆ. ಪದೇ ಪದೇ ಅದೇ ವಿಷಯ ತೆಗೆದು ಯಾಕೆ ನಾನು ಅದೇ ಮೇಲೆ ಕೂತ್ಕೋತೀಯಾ? ನನ್ನ ಮಗನ ಮದುವೆ ಯಾವಾಗ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗನ ಮದುವೆ ಅಂತ ಹೇಳ್ತಾ ಇದೆಯಾ ಹೊರತು ನಿನ್ನ ಮಗನ ಜೊತೆ ನನ್ನ ಮಗಳ ಮದುವೆ ಯಾವಾಗ ಅಂತ ಒಂದು ಸಲನೂ ನೀನು ಮಾತಾಡಿಲ್ಲ. ಅದು ನನ್ನ ಪ್ರಶ್ನೆ. ಮನಸ್ಸಿಗೆ ಒಲ್ಲದ ವಿಷಯ ನಾಲ್ಗೆ ಮೇಲೆ ಬರೋಲ್ಲ. ಮನಸ್ಸಿಗೆ ಇಷ್ಟ ಇಲ್ಲದೆ ನೀನು ಮಾತು ಕೊಟ್ಟಿಯಾ? ನನ್ನಂತೊಳು ಭಾವನೆ ಜೊತೆ ಆಟ ಆಡ್ತಾ ಇದೆಯಾ? ಅಂತಸ್ತು ಬದಲಾಗ್ತಿದ್ದ ಹಾಗೆ ಮನುಷ್ಯನ ವರ್ಚಸ್ಸೇ ಬದಲಾಗುತ್ತೆ ಅಲ್ಲ? ಕಿರ್ಚಾಡ್ಬೇಡ. ಕೂಗಾಡಿದ್ರೆ ಹೆದರೋನಲ್ಲ ನಾನು. ನಿನ್ನನ್ನು ಹೆದರ್ಸೋದಕ್ಕೆ ನನ್ನ ಹತ್ರ ಬೇರೆನೇ ಅಸ್ತ್ರ ಇದೆ. ಅದು ನಿನಗೂ ಗೊತ್ತಿದೆಯಲ್ಲ. ಹೋಗು. ಆಳೋನಿಗೆ ಆಳಿನ ಭಯನ. ಅದೇನು ಮಾಡ್ಕೋತೀಯ ಮಾಡ್ಕೊ, ನಾನು ನೋಡ್ತೀನಿ. ಸಾಹೇಬ್ರೆ ಹೂವು. ಅಕ್ಕ 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 ಎಲ್ಲಿ ಹೋದ್ಲವಳು? ಅಕ್ಕ ಮಧುರ